ಭವ್ಯೋತ್ತಮನೆ ಭಾಗ್ಯವು ನೀನೇ ಭಾರತ ಭುವಿಗೆ. ಬಾಗೇವಾಡಿಯ ಭವ್ಯೋತ್ತಮನೆ ಭಾಗ್ಯವು ನೀನೇ ಭಾರತ ಭುವಿಗೆ. ಭಾಗ್ಯವು ನೀನೇ ಭಾರತ ಭುವಿಗೆ. ಬಿದಿಗೆಯ ಚಂದಿರನಂತೆ ಹೊಳೆಯುವ ಬುದ್ಧಿಯ ಭಾಸ್ಕರನಾಗೆ ಜನ್ನಿವಾರವ ಕೊಡಿಸುವೆ. ಅಕ್ಕಗೆ ಮೊದಲು ಜನ್ನಿವಾರವು ಸಿಗಬೇಕೆನಲು. ಹಿರಿಯಳು ಆಗಿಹ ಅಕ್ಕಗೆ ಮೊದಲು ಜನ್ನಿವಾರವು ಸಿಗಬೇಕೆನಲು. ಶಾಸ್ತ್ರಾಧಾರವ ನುಡಿಯ ತಾಯಿ ತಂದೆ ಸತ್ಯವ ಹಿಡಿದು ಅವರನೆ ತೊರೆದೆ. ಶಾಸ್ತ್ರಾಧಾರವ ನುಡಿಯ ತಾಯಿ ತಂದೆ ಸತ್ಯವ ಹಿಡಿದು ಅವರನೆ ತೊರೆದೆ. ಸತ್ಯವ ಹಿಡಿದು ಅವರನೆ ತೊರೆದೆ. ಬಂದಳು ನಾಗಲಾಂಬಿಕೆಯು ಬೆಂಬಲವೀಯಲು ಆಕೆಯ ನುಡಿಯು. ಕಪ್ಪಡಿ ಸಂಗಮ ದಾರಿಯ ತುಳಿದು ಧಾವನು ಪಡೆದೆ ಗುರುಕುಲದಲ್ಲಿ. ಕಪ್ಪಡಿ ಸಂಗಮ ದಾರಿಯ ತುಳಿದು ಧಾವನು ಪಡೆದೆ ಗುರುಕುಲದಲ್ಲಿ. ಧಾವನು ಪಡೆದೆ ಗುರುಕುಲದಲ್ಲಿ. ಅಭ್ಯಾಸದಿ ಬಲ್ಲಿದನಾದೆ ಶಾಸ್ತ್ರ ಪುರಾಣದ ಮರ್ಮವನರಿತೆ. ಯೋಗಾಭ್ಯಾಸದಿ ಬಲ್ಲಿದನಾದೆ ಶಾಸ್ತ್ರ ಪುರಾಣದ ಮರ್ಮವನರಿತೆ. ಮೂಢನಂಬಿಕೆ ಜಾತಿಯ ದ್ವೇಷದ ಮೂಢನಂಬಿಕೆ ಜಾತಿಯ ದ್ವೇಷದ ಪಂಕವ ಕಂಡು ಮರುಗುತನೊಂದೇ. ಪಂಕವ ಕಂಡು ಮರುಗುತನೊಂದೇ. ಕಂಡು ಮುಳುಗುವ ಜನವ ಮರವನು ಕಂಡು ಸುತ್ತುವ ಮನವ
ಶರಣ ಬಂಧುಗಳೇ, ಈಗ ಅಖಿಲ ಭಾರತ 6ನೆಯ ಬಸವ ಧರ್ಮ ಸಮ್ಮೇಳನದ ಉದ್ಘಾಟನಾ ಸಮಾವೇಶಕ್ಕೂ ಪೂರ್ವದಲ್ಲಿ ಧ್ವಜಾರೋಹಣ. ಎಲ್ಲರೂ ಕೂಡ ಕೈ ಮುಗಿದು ಶರಣು ಅನ್ನುವಂಥ ಭಂಗಿಯಲ್ಲಿ ನಿಂತು ನಾವು ಗೌರವವನ್ನು ಸಲ್ಲಿಸಬೇಕು. ಕರ್ತನ ಸೃಷ್ಟಿಯೊಳಗೊಟ್ಟಿಹ ನಾನು, ಕರ್ತಗೆ ನಿಷ್ಠೆಯು ವಂದಿಪೆನು, ಬಸವನ ಸ್ಮರಿಸಿ ಲೋಕದ ಲೇಸಿಗೆ, ವೈಜಯ ತೊಟ್ಟು ದುಡಿಯುವೆನು, ಕರ್ತನ ಸೃಷ್ಟಿಯೊಳ್ ಹುಟ್ಟಿಹ ನಾನು, ಕರ್ತಗೆ ನಿಷ್ಠೆಯು ವಂದಿಪೆನು, ಭಕ್ತಿಯ ಜಲದೊಳು ಮೈ ತೊಳೆಯುವೆನು, ಜ್ಞಾನದ ವಸ್ತ್ರವ ಧರಿಸುವೆನು, ದೀನ ದಲಿತರ ಸೇವೆಯ ಗೈಯಲು, ಗಂಧದ ಬಾಳನು ಸವೆಸುವೆನು, ಕರ್ತನ ಸೃಷ್ಟಿಯೊಳ್ ಹುಟ್ಟಿಹ ನಾನು, ಕರ್ತಗೆ ನಿಷ್ಠೆಯು ವಂದಿಪೆನು, ಮಾನವರೆಲ್ಲರೂ ದೇವನ ಮಕ್ಕಳು, ಎನ್ನುತ್ತ ಧ್ವಜವನು ಹಾರಿಪೆನು, ಗುರು ಬಸವಣ್ಣನ ವಚನದ ಸೌರಭ, ಹರಡಲು ಕಂಕಣ ಕಟ್ಟುವೆನು, ಕರ್ತನ ಸೃಷ್ಟಿಯೊಳ್ ಹುಟ್ಟಿಹ ನಾನು, ಕರ್ತಗೆ ನಿಷ್ಠೆಯು ವಂದಿಪೆನು, ಧರ್ಮದ ಕವಚವ ಧರಿಸುವೆನು, ತತ್ವದ ಖಡ್ಗವ ಗಿಡಿಯುವೆನು, ಕರ್ತನ ಕಮ್ಮಟವಾದಿ ಜಗದೊಳು, ಕಲ್ಯಾಣ ರಾಜ್ಯವ ಕಟ್ಟುವೆನು, ಕರ್ತನ ಸೃಷ್ಟಿಯೊಳ್ ಹುಟ್ಟಿಹ ನಾನು, ಕರ್ತಗೆ ನಿಷ್ಠೆಯು ವಂದಿಪೆನು, ಕರ್ತಗೆ ನಿಷ್ಠೆಯು ವಂದಿಪೆನು, ಕರ್ತಗೆ ನಿಷ್ಠೆಯು ವಂದಿಪೆನು, ಕರ್ತಗೆ ನಿಷ್ಠೆಯು ಈಗ ಧ್ವಜಾರೋಹಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ, ಓಂ ಶ್ರೀ ಬಸವ ಧರ್ಮಕ್ಕೆ, ಬಸವ ಧರ್ಮಕ್ಕೆ. ಜಾತೀಯತೆಯ ತಿಮಿರ ತೊಡೆದು, ಧಾರ್ಮಿಕತೆಯ ತತ್ವ ಹಿಡಿದು, ಸಮತಾ ಪತಾಕೆಯ ತತ್ವದೊಡನೆ ಮೆರೆಸುತ್ತಾ, ಧರ್ಮವೇ ಮಧು ಸದ್ಧರ್ಮ, ಧರ್ಮವೇ ಮಧು ಮಾನವ ಧರ್ಮ, ಧರ್ಮ
ಹೇ ಶರಣ ಬಂಧುಗಳೇ ಬಸವಾದಿ ಪ್ರಮಥರ ದಿವ್ಯ ಪರಂಪರೆಯವರು ಮನುಕುಲದ ಸ್ವಾತಂತ್ರ್ಯಕ್ಕೆ ದುಡಿವೆಂಬ ಛಲದವರು ಎಮ್ಮ ಬಾಳ ಕಣಕಣವು ಬಸವ ಪಾದ ತರ್ಪಣ ಎಮ್ಮ ಚನ್ನ ತನು ಮನವು ನಾಡ ಗುಡಿಗೆ ತರ್ಪಣ ಹೇ ಶರಣ ಬಂಧುಗಳೇ ಜಾತಿ ಮತ ಪಂಥಗಳ ಕೀಳು ಭಾವ ಅಳಿಸುವ ನಿನ್ನ ಭೇದ ಮರೆತು ಬಾಳ್ವ ಪ್ರೇಮ ಭಾವ ಬೆಳೆಸುವ ಶಾಂತಿ ಸ್ನೇಹ ಪ್ರೇಮ ಸಮತೆ ಅಂಗಲಿಸಿ ಬಾಳುವ ಬಸವ ಧರ್ಮ ಪ್ರಾಚಯುರಿಗೆ ಬಾಳ ತೈಲವೆರೆಯುವ ಹೇ ಶರಣ ಬಂಧುಗಳೇ ಧ್ವಜವು ಹಾರುತ್ತಿದೆ ಶಾಂತಿ ಧ್ವನಿ ಮೊಳಗುತ್ತಿದೆ ಬನ್ನಿ ಬನ್ನಿ ಬನ್ನಿರಲ್ಲ ವೇದ ಭಾವ ತೊಡೆದೀಗ ಹೇ ಶರಣ ಬಂಧುಗಳೇ ಬಸವ ಭಕ್ತರು ನಾವು ಬಸವ ಭಕ್ತರು ತತ್ವನಿಷ್ಠರು ನಾವು ತತ್ವನಿಷ್ಠರು ಬಸವ ಭಕ್ತರು ನಾವು ಬಸವ ಭಕ್ತರು ಧರ್ಮಗುರು ಬಸವಣ್ಣ ಎರಡು ಸಾರಿ ನುಡಿವೆವು ವಚನ ಶಾಸ್ತ್ರ ಸಂವಿಧಾನ ಎಂದು ತಿಳಿದು ನಡೆವೆವು ಇಷ್ಟಲಿಂಗ ದೇವಕುರು ಎಂದು ನಂಬಿ ಪೂಜಿಪೆವು ಸಂಗಮವು ಧರ್ಮ ಕ್ಷೇತ್ರ ಎಂದು ತಿಳಿದು ಬರುವೆವು ಬಸವ ಭಕ್ತರು ನಾವು ವಿಶ್ವಾತ್ಮಕವಾದ ಇಷ್ಟಲಿಂಗ ನಮ್ಮ ಧರ್ಮ ಕ್ಷೇತ್ರ ಬಸವಣ್ಣನವರ ಐಕ್ಯ ಕ್ಷೇತ್ರ ಕೂಡಲ ಸಂಗಮ ನಮ್ಮ ಧರ್ಮ ಧ್ವಜ ಷಟ್ಕೋನ ಸಹಿತ ಬಸವ ಧ್ವಜ ನಮ್ಮ ಧರ್ಮದ ಧ್ಯೇಯ ಜಾತಿ ವರ್ಣ ವರ್ಗರಹಿತ ಧರ್ಮ ಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣ ಜಯ ಬಸವರಾಜ ಭಕ್ತ ಜನ ಸುರಭೋಜ ಜಯತು ಮಹಾಕಾರಣಿಕ ಪರಶಿವನ ಘನತೇಜ ಜಯತು ಕರುಣಾ ಸಿಂಧು ಭಜಕ ಜನ ಬಂಧು ಜಯ ಇಷ್ಟದಾಯ
ಪರಮ ಶಾಂತಿಯ ಧಾಮವೇ ಕಾವುದೆಮ್ಮನು ಕೈಯ ಬಿಡದೆ ಹರನ ಕರುಣೆಯ ಕಂದನೆ ಹರನ ಕರುಣೆಯ ಕಂದಿರ ನನಗೆ ಶಾಂತಿಯ ಹಂದರ ನನಗೆ ಶಾಂತಿಯ ಹಂದರ ನಿನ್ನ ಪಾವನ ಚರಣ ಯುಗ್ಮವು ಪರಮನಾಟಿ ಪರೋನೆಯೋ ಸಣ್ಣ ತಾಂಗನೆ ನಿನ್ನನೆ ನಹಿದು ಬಾಳಿಗಮೃತ ಸೋನೆಯೋ ಬಾಳಿಗಮೃತ ಸೋನೆಯೋ ನೀನು ಆಡಿಪ ಬೊಂಬೆ ನಾನು ಮಿಡಿಸಿ ನುಡಿಯುವ ವೀಣೆಯೋ. ಅಖಿಲ ಭಾರತ 10ನೇ ಬಸವ ಧರ್ಮ ಸಮ್ಮೇಳನ ಇವತ್ತು ಪ್ರಾರಂಭ ಆಗ್ತಿರೋದು ನಮ್ಮ ಗೋಕಾಕ್ ನಗರ ಜನತೆಗೆ ಅಲ್ಲದೆ ನಮ್ಮ ಬೆಳಗಾವಿ ಜಿಲ್ಲೆಯ ಜನತೆಗೆ ಇವತ್ತೊಂದು ವಿಶೇಷವಾದ ದಿನ ಅಂತ ಇವತ್ತು ಹೇಳಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಮಾತಾಜಿ ಅವರಿಗೆ ಹಾಗೂ ಗಣ್ಯರಿಗೆ ಸ್ವಾಗತ ಮಾಡಲು ಅತಿ ಒಂದು ಹೆಮ್ಮೆಯ ವಿಷಯ ಆಗ್ತದೆ. ಈ ನಮ್ಮ ಗೋಕಾಕ್ ನಗರದಲ್ಲಿ ಈ 6ನೇ ಅಖಿಲ ಭಾರತ 6ನೇ ಬಸವ ಧರ್ಮ ಸಮ್ಮೇಳನ ಇವತ್ತು ನಮ್ಮ ನಗರದಲ್ಲಿ ಒಂದು ಇತಿಹಾಸ ಪುಟಗಳಲ್ಲಿ ಬರೆದಿರುವಂಥ ದಿವಸ. ಈ ದಿವಸವನ್ನು ನಾವು ಬಹುಶಃ ಯಾವತ್ತಿಗೂ ಬರಲಾಗಿರುವಂಥ ದಿವಸ ಇವತ್ತು ನನ್ನ ಆಸೆ. ಇವತ್ತಿನ ಈ ಸಮ್ಮೇಳನಕ್ಕೆ ಆಗಮಿಸಿದಂಥ ನಮ್ಮ ನಿಮ್ಮೆಲ್ಲರ ಮಾತಾಜಿ ನಮ್ಮ ರಾಜ್ಯದಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಉಂಟು ಮಾಡಿ ದೀನದಲಿತರ ಪರವಾಗಿ ಹೋರಾಡುತ್ತಿರುವ ಈ ಸಮ್ಮೇಳನಕ್ಕೆ ಆಗಮಿಸಿದಂಥ ಪರಮ ಪೂಜ್ಯ ಮಹಾಜಗದ್ಗುರು ಮಾದೇವರನ್ನು ನಮ್ಮೂರ ವತಿಯಿಂದ ತಮ್ಮೆಲ್ಲರ ಪರವಾಗಿ ಸ್ವಾಗತವು ನನಗೆ ಅತಿ ಹೆಮ್ಮೆ. ಅದರಂತೆ ಈ ಸಮ್ಮೇಳನಕ್ಕೆ ಆಗಮಿಸಿರುವ ರಾಜ್ಯದ ವಿವಿಧ ಮೂಲೆಗಳಿಂದ ಬಂದಿರುವಂಥ ಗಣ್ಯರಾದ ಶರಣಶ್ರೀ BG ಹೊಸಗೌಡರು ಅವ್ರನ್ನ ಕೂಡ ನಾ ತುಂಬ ಹೃದಯದಿಂದ ಸ್ವಾಗತ ಮಾಡ್ತೇನೆ. ಅದೇ ರೀತಿ ಶರಣಶ್ರೀ ಬಸವಕುಮಾರ ಪಾಟೀಲ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರಾಷ್ಟ್ರೀಯ ಬಸ್ಗಳ ಅವರನ್ನು ಕೂಡ ನಾ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತೇನೆ. ಅದೇ ರೀತಿ ಶ್ರೀ ಶರಣ CB ಬೆಂಗಳೂರು ಕೃಷಿ ಅಧಿಕಾರಿಗಳು ಬೆಳಗಾವಿ ಅವ್ರನ್ನು ಕೂಡ ನಾ ಸ್ವಾಗತನ. ಶರಣಿ ಶ್ರೀ ದೇವಿಕಾ ಶರಣ ಬೆಂಗಳೂರು ಇವರನ್ನು ಕೂಡ ನಾ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತಾರೆ. ಅಲ್ಲದೆ ಈ ಸಮ್ಮೇಳನಕ್ಕೆ ಆಗಿದ್ದಂಥ ನಮ್ಮ ರಾಜ್ಯ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಹಿಂದುಳಿದ ರಾಜ್ಯಗಳಿಂದ ಬಂದಂಥ ಎಲ್ಲ ಶರಣರಿಗೆ ನಾ ಗೋಕಾಕ್ ನಗರ ವತಿಯಿಂದ ಈ ಸಮ್ಮೇಳನದ ವತಿಯಿಂದ ತಮ್ಮನ್ನು ಅತಿ ಒಂದು ಮನಪೂರ್ವಕವಾಗಿ ತಮ್ಮನ್ನು ಸ್ವಾಗತ ಮಾಡ್ತೇನೆ. ಅದೇ ರೀತಿ ಪತ್ರಕರ್ತರು ಸಹಾಯ ಸಹಕಾರ ಮಾಡಿದ ಎಲ್ಲರಿಗೂ ಸ್ವಾಗತ ಮಾಡಿ ಈ ಸಮ್ಮೇಳನ ಯಶಸ್ವಿಯಾಗಲಿ, ಇದೇ ರೀತಿ ರಾಜ್ಯದ ತುಂಬ ಈ ಸಮ್ಮೇಳನ ಯಶಸ್ವಿಯಾಗಲಿ ಅಂತ ಹೇಳಿ ನಮಗೆ ಸ್ವಾಗತ ಮಾಡ್ತೀನಿ. ಸ್ವಾಗತ ಗೋಕಾಕ ನಗರದಿ ಅಖಿಲ ಭಾರತ ಗೋಕಾಕ ನಗರದಿ ಅಖಿಲ ಭಾರತ ಸನಿದ ಮದನಿ ಸರೆ ಸರೆ ನಿಸ ದನಿ ನಿ ಗಮದನಿ ಸಾ ಗೋಕಾಕ ನಗರದಿ
ಶರಣ ಮಹಾದೇವ ಕೌಟಿಲ್ಯವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶರಣ ಮಹಾದೇವ ಕೌಟಿಲ್ಯವರು ದಯವಿಟ್ಟು ವೇದಿಕೆಗೆ ಬರಬೇಕು. 6ನೇ ಬಸವಧರ್ಮ ಸಮ್ಮೇಳನದ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶರಣ ಸತೀಶ್ ಜಾರಕಿಹೊಳಿ ಅವರಿಗೆ ಸಂಜೀವ ದಳವಾಯಿಯವರಿಂದ ಮಾತಾಡ್ತಾರೆ. ಗೋಕಾಕ ಬಸವ ಮಂಟಪದ ಸ್ಫೂರ್ತಿ ಚೇತನ ಬಸವಕುಮಾರ ಸ್ವಾಮೀಜಿಯವರಿಗೆ ಮಾಲಾರ್ಪಣೆ. ಕಳೆದ 5 ದಿನಗಳಿಂದ ಈ ವೇದಿಕೆಯ ಮೇಲೆ ಪ್ರವಚನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಸಿದ್ದರಾಮ ಶ್ರೀಗಳವರಿಗೆ ಮಾಲಾರ್ಪಣೆ. ಬೆಂಗಳೂರು ಬಸವ ಮಂಟಪದಿಂದ ಇಲ್ಲಿಗೆ ದಯಮಾಡಿಸಿರ್ತಕ್ಕಂಥ ಬಸವ ಚೈತನ್ಯ ಸ್ವಾಮೀಜಿಯವರಿಗೆ ಮಾಲಾರ್ಪಣೆ. ಶರಣರಾಗಿರ್ತಕ್ಕಂಥ ಡಾಕ್ಟರ್ ಮಹಾದೇವಪ್ಪ ವಾಲಂಡಿಕರ್ ಅವರಿಗೆ ಮಾಲಾರ್ಪಣೆ. ಶರಣರಾದ ಸಿ.ಬಿ. ಬೇವನೂರ್ ಅವರಿಗೆ, ಶರಣರಾಗಿರ್ತಕ್ಕಂಥ ಹೊಸಗೌಡಪ್ಪ ಅವರಿಗೆ ಮಾಲಾರ್ಪಣೆ. ಶಿವಮೊಗ್ಗ ರಾಷ್ಟ್ರೀಯ ಬಸವದಳದ ಶರಣೆ ಜಯಮ್ಮನವರಿಗೆ, ಶರಣೆ ಲೇಲುಕಾ ಶರಣಪ್ಪನವರಿಗೆ, ಗುಲ್ಬರ್ಗ ರಾಷ್ಟ್ರೀಯ ಬಸವದಳದ ಶರಣ ಶಟಗಾರ್ ಅವರಿಗೆ, ಇಲ್ಲಿ ಈಜಿನ ಕಾಂತಿಯ ರಾಷ್ಟ್ರೀಯ ಬಸವದಳದ ಶರಣೆ ಮಾಲೋತಾಯಿಯವರಿಗೆ, ಜಗದೇಶ್ವರ ಶರಣ ಜಯದೇವಪ್ಪನವರಿಗೆ, ಶರಣರಾದ ಅಶೋಕರವರಿಗೆ ಮಾಲಾರ್ಪಣೆ. ಶರಣರಾದ ಮಹಾದೇವ ವಾಲಂಡಿಕರ ಡಾಕ್ಟರ್ ಅವರು ರಾಷ್ಟ್ರೀಯ ಬಸವದಳದ ಸದಸ್ಯರು, ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಕೇಳ್ಕೊತಾರೆ. ಬಸವಲಿಂಗಾಯ ನಮಃ. ಓಂ ಶ್ರೀ ಬಸವಲಿಂಗಾಯ ನಮಃ. ಓಂ ಜೈ ಗುರುಬಸವೇಶ ಹರ ಹರ ಮಹಾದೇವ. 6ನೇ ಬಸವ ಧರ್ಮ ಸಮ್ಮೇಳನಕ್ಕೆ 6ನೇ ಬಸವ ಧರ್ಮ ಸಮ್ಮೇಳನಕ್ಕೆ ಗೋಕಾಕ ರಾಷ್ಟ್ರೀಯ ಬಸವದಳದ ಬಸವ ಮಂಟಪದ ಸ್ಫೂರ್ತಿ ಚೇತನರಾಗಿರ್ತಕ್ಕಂಥ ಪೂಜ್ಯ ಬಸವಕುಮಾರ ಸ್ವಾಮೀಜಿ ಅವರಿಂದ ಪ್ರಾಸ್ತಾವಿಕ ಭಾಷಣ. ಶರಣೆ ಗುರುಪಾದವ್ವ ತಾಯಿ ಜಗಾತಿಯವರು ಶರಣರಾಗಿರ್ತಕ್ಕಂಥ 6ನೇ ಬಸವ ಧರ್ಮ ಸಮ್ಮೇಳನದ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಮಾಲಾರ್ಪಣೆ ಮಾಡಲಿದ್ದಾರೆ. ಇತಿಹಾಸದಲ್ಲಿ ಬರೆದಿರುವಂಥ ಅಭೂತಪೂರ್ವವಾದಂಥ ಅಖಿಲ ಭಾರತ 6ನೇ ಬಸವ ಧರ್ಮ ಸಮ್ಮೇಳನವು ಉದ್ಘಾಟನೆಗೊಂಡು
ಸಂಭ್ರಮದಿಂದ ಮುಂದಿನ ಕಾರ್ಯಕ್ರಮಗಳು ಜರುಗುತ್ತವೆ. ಅದಕ್ಕೆ ಪೂರ್ವಭಾವಿಯಾಗಿ ಒಂದೆರಡು ಮಾತುಗಳನ್ನು ನಾನು ತಮ್ಮ ಮುಂದೆ ಬಯಸ್ತಾ ಇದ್ದೇನೆ. 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಧರ್ಮವು ಕೆಲವು ಜನರ ಸತ್ತಾಗಿತ್ತು. ಅದನ್ನು ಸರ್ವರಿಗೂ ಹಂಚಲಿಕ್ಕಾಗಿ ಸೃಷ್ಟಿಕರ್ತ ಪರಮಾತ್ಮನು ಈ ತಾರತಮ್ಯವನ್ನು ಹೋಗಲಾಡಿಸುವ ಸಲುವಾಗಿ ಯುಗ ಪುರುಷನನ್ನು ಕಳುಹಿಸುವುದಕ್ಕಾಗಿ ಅಪ್ಪ ಬಸವಣ್ಣನವರನ್ನು ಈ ಧರೆಗೆ ಕಳುಹಿಸಿದರು. ಅವರು ಇಂಗಳೇಶ್ವರ ಬಾಗೇವಾಡಿಯಲ್ಲಿ ಜನಿಸಿ ಮನೆಯಲ್ಲಿ ಪುರೋಹಿತ ಶಾಹಿಯನ್ನು ಧಿಕ್ಕರಿಸಿ 8ನೇ ವಯಸ್ಸಿನಲ್ಲಿಯೇ ಮನೆಯನ್ನು ತೊರೆದು ಕೂಡಲ ಸಂಗಮ ಕ್ಷೇತ್ರಕ್ಕೆ ಬಂದು ಜಾತವೇದ ಮುನಿಗಳಿಂದ 12 ವರ್ಷಗಳವರೆಗೆ ವಿದ್ಯೆಯನ್ನು ಸಂಪಾದಿಸಿ ನಂತರ ಕಲ್ಯಾಣಕ್ಕೆ ಆಗಮಿಸಿ ಅಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಆ ಅನುಭವ ಮಂಟಪದಲ್ಲಿ ಎಲ್ಲರಿಗೂ ಅವಕಾಶವನ್ನು ಕೊಟ್ಟು ಸರ್ವೇ ಸಾಮಾನ್ಯ ಜನರಿಗೂ ಸಹಿತ ಸಾಹಿತ್ಯವನ್ನು ತಾವು ಸಾಹಿತಿಗಳಾಗಿ ಸಾಹಿತಿಗಳನ್ನು ನಿರ್ಮಾಣ ಮಾಡಿಸಿ ಅದರ ಮೂಲಕವಾಗಿ ವಚನ ಸಾಹಿತ್ಯದ ಪ್ರಸಾರ ಕಾರ್ಯವನ್ನು ಕೈಗೊಂಡರು. ಭಾರತದ ಮೂಲೆ ಮೂಲೆಗಳಿಗೆ ವಚನ ಸಾಹಿತ್ಯದ ಪ್ರಸಾರಕ್ಕಾಗಿ ಜಂಗಮರನ್ನು ಕಳುಹಿಸಿ ಕ್ರಾಂತಿಯನ್ನು ಕೈಗೊಂಡರು. ಅದರ ನಿಮಿತ್ತವಾಗಿ ಒಂದು ಕಲ್ಯಾಣ ರಾಜ್ಯದ ನಿರ್ಮಾಣಕ್ಕಾಗಿ ಕಂಕಣ ಬದ್ಧರಾಗಿ ಜಾತಿ ವರ್ಣ ವರ್ಗ ರಹಿತವಾದಂಥ ಧರ್ಮ ಸಹಿತವಾದಂಥ ಕಲ್ಯಾಣ ರಾಜ್ಯವನ್ನು ಕಟ್ಟಿ ತೋರಿಸಿದರು. ವಿವಾಹದ ನೆಪದಲ್ಲಿ ಕ್ರಾಂತಿಗೊಂಡು ಬಸವ ಧರ್ಮದ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡುವ ಸಲುವಾಗಿ ಶರಣರು ಹೋರಾಡಿ ಉಳುಮೆಯ ಸುಕ್ಷೇತ್ರದಲ್ಲಿ ಆ ವಚನ ಸಾಹಿತ್ಯವನ್ನು ರಕ್ಷಿಸಿದರು. ನಂತರ ಬಸವ ಸಾಹಿತ್ಯವು ಭೂಗತವಾಗಿ ಉಳಿದು ಕೆಲವು ಶರಣರಿಂದ ಸುಯೋಗಿಗಳಿಂದ ರಕ್ಷಿಸಲ್ಪಟ್ಟು ಮುಂದುವರೆದು ಬಂದು 800 ವರ್ಷಗಳಾದ ನಂತರ ಪಟ್ಟಿದ್ದಕ್ಕಾಗಿ ನಾವು ಈಗ ಆ ವಚನ ಸಾಹಿತ್ಯವನ್ನು ಪಠನ ಪಾರಾಯಣ ಮಾಡ್ತಾ ಇದ್ದೇವೆ. ಅವರ ಕಾರ್ಯವನ್ನು ಅವರು ಮನಃಪೂರ್ವಕವಾಗಿ ಮಾಡಿ ನಮಗೆ ವಚನ ಸಾಹಿತ್ಯವನ್ನು ಕರುಣಿಸಿದರು. ಆದರೆ ಈ ವಚನ ಸಾಹಿತ್ಯದ ಪ್ರಸಾರ ಕಾರ್ಯವನ್ನು ಮಾಡುವ ಸಲುವಾಗಿ ಸೃಷ್ಟಿಕರ್ತನು ಹಾಗೂ ಅಪ್ಪ ಬಸವಣ್ಣನವರ ಸಂಕಲ್ಪದಂತೆ ಆದಿಶರಣರ ಸಂಕಲ್ಪದಂತೆ ಪೂಜ್ಯ ಶ್ರೀಮಂಗಲಿಂಗನ ಮಹಾಜಗದ್ಗುರು ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಅಪ್ಪಾಜಿಯವರು ಹಾಗೂ ಪೂಜ್ಯ ಮಾತಾಜಿಯವರು ಜೋಡಿಸೂರ್ಯರಂತೆ ಉದಯಿಸಿ ಈ ಬಸವ ಧರ್ಮವನ್ನು ಮತ್ತೊಮ್ಮೆ ಪುನರುತ್ಥಾನ ಕಾರ್ಯಕ್ಕಾಗಿ ಆ ಸೃಷ್ಟಿಕರ್ತನು ಕಳುಹಿಸಿ ನಮಗೆ ಮಹದುಪಕಾರವನ್ನು ಮಾಡಿದ್ದಾನೆ. ಈ ಋಣವನ್ನು ನಾವು ಎಷ್ಟು ತೀರಿಸಿದರೂ ಸಾಲದು. 12ನೇ ಶತಮಾನದಲ್ಲಿ ಯಾವ ರೀತಿಯಾಗಿ ಜಾತಿ ವರ್ಣ ವರ್ಗರಹಿತವಾದಂಥ ಧರ್ಮ ಸಹಿತವಾದಂಥ ಕಲ್ಯಾಣ ರಾಜ್ಯವನ್ನು ಕಟ್ಟಿ ತೋರಿಸಿದರು, ಅದೇ ರೀತಿಯಾಗಿ ಈಗಲೂ ಸಹಿತ ಪೂಜ್ಯ ಮಾತಾಜಿಯವರು ಹಗಲಿರುಳೆನ್ನದೆ ಬಸವ ಸ್ಮರಣೆಯಲ್ಲಿ ತಮ್ಮ ಜೀವನವನ್ನು ಗಂಧದಂತೆ ತೆಗೆದು ಊದುಬತ್ತಿಯಂತೆ ಸುಟ್ಟುಕೊಂಡು ತಮ್ಮ ಸುವಾಸನೆಯನ್ನು ಇಡೀ ಜಗತ್ತಿಗೆ ಕೊಡಬೇಕಂತ ಸಂಕಲ್ಪವನ್ನು ತೊಟ್ಟು ಪ್ರತಿ ವರ್ಷ ಶರಣ ಮೇಳ ಹಾಗೂ ಬಸವ ಧರ್ಮ ಸಮ್ಮೇಳನ ಶಿಬಿರಗಳ ಮೂಲಕವಾಗಿ ಈ ಬಸವ ತತ್ವವನ್ನು ಪ್ರಚಾರ ಮಾಡಲು ಹಗಲಿರಲು ಶ್ರಮಿಸ್ತಾ ಇದ್ದಾರೆ.
ಅವರಿಗೆ ನಾವು ನೀವೆಲ್ಲರೂ ಶಕ್ತಿಯನ್ನು ಕೊಟ್ಟು ಈ ಬಸವ ತತ್ವವನ್ನು ಈ ದೇಶದಲ್ಲಿ ಅಷ್ಟೇ ಅಲ್ಲದೆ ಪರದೇಶದಲ್ಲಿಯೂ ಸಹಿತ ಆ ಬಸವ ತತ್ವವನ್ನು ಪ್ರಚಾರ ಮಾಡುವ ಕಾರ್ಯಕ್ಕಾಗಿ ನಾವು ನೀವೆಲ್ಲರೂ ಶ್ರಮಿಸಬೇಕಾಗಿದೆ. ಕಾರಣ ಶರಣ ಬಂಧುಗಳೇ, ಈ ರಾಷ್ಟ್ರೀಯ ಬಸವ ದಳದ ಮೂಲಕ ನಮ್ಮ ಸಂಘಟನೆಯನ್ನು ಬಲಗೊಳಿಸಿ ಬಸವ ತತ್ವವನ್ನು ಪ್ರಚಾರ ಮಾಡುವ ಸಲುವಾಗಿ ನಾವು ನೀವೆಲ್ಲರೂ ಕಂಕಣಬದ್ಧರಾಗಿ ದುಡಿಯಬೇಕಾಗಿದೆ. ತಾವು ದುಡಿಯಲು ಪ್ರತಿಜ್ಞೆಯನ್ನು ಗೈಯಬೇಕಾಗಿದೆ. ಬಸವ ಧರ್ಮದಲ್ಲಿ 6 ಸೂತ್ರಗಳನ್ನು 88ನೇ ಇಸ್ವಿಯಲ್ಲಿ ಘೋಷಿಸಿದರು. ಮೊದಲನೆಯದ್ದು ಧರ್ಮಗುರು ಬಸವಣ್ಣನವರು. ಬಸವಣ್ಣನವರೇ ಧರ್ಮಗುರು ಯಾಕೆ ಅಂತ ನಾವು ಕೇಳಿದರೆ, ವಚನ ಸಾಹಿತ್ಯದಲ್ಲಿ ಎಲ್ಲ ಶರಣೆಯರು ಬಸವಣ್ಣನವರನ್ನೇ ಮೂಲವಾಗಿಟ್ಟುಕೊಂಡು ವಚನಗಳನ್ನು ಬಹಳ ಅವರನ್ನು ಹೊಗಳಿ ಸಾಹಿತ್ಯವನ್ನು ನಿರ್ಮಿಸಿದ್ದಾರೆ. ಅದಕ್ಕೆ ಉದಾಹರಣೆ ಹೇಳಬೇಕಂದ್ರೆ, ಬೇರೆವಲ್ಲ ಬೇರೆ ಒಂದು ರಾಜ್ಯಕ್ಕೆ ಕಪ್ಪು ಕಾಣಿಕೆಯನ್ನು ಪಡೆಯಲು ಹೋಗಬೇಕಾಗಿತ್ತು. ಆವಾಗ ಆ ರಾಜನು ಈ ಬೀರ್ಬಲ್ನನ್ನು ಮೋಸ ಮಾಡಬೇಕಂತೇಳಿ ಅಥವಾ ಗುರುತು ಹೇಳಲಿಕ್ಕೆ ಬಾರದಂತೆ ಬಸವಣ್ಣನವರು ವಚನ ಸಾಹಿತ್ಯವೇ ನಮ್ಮ ಧರ್ಮ ಸಂಹಿತೆ ಹಾಗೂ ಇಷ್ಟಲಿಂಗವೇ ನಮ್ಮ ಧರ್ಮ ಲಾಂಛನ, ಧರ್ಮ ಕ್ಷೇತ್ರವು ಕೂಡಲ ಸಂಗಮ, ಧ್ವಜವು ಸಶಸ್ತ್ರ ಧ್ವಜವು ಹಾಗೂ ನಮ್ಮ ಧರ್ಮದ ಧ್ಯೇಯ ಏನಪ್ಪಾ ಅಂದ್ರೆ ಜಾತಿ ವರ್ಣ ವರ್ಗರಹಿತವಾದಂತಹ ಧರ್ಮ ಸಹಿತವಾದಂತಹ ಕಲ್ಯಾಣ ರಾಜ್ಯ ನಿರ್ಮಾಣ. ಈ 6 ಸೂತ್ರಗಳು ಬಸವ ಧರ್ಮೀಯರನ್ನು ಒಂದುಗೂಡಿಸುವ ಸಲುವಾಗಿ ಒಂದು ಸೂತ್ರವನ್ನು ತಯಾರಿಸಿ ಪೂಜ್ಯ ಅಪ್ಪಾಜಿ ಮಾತಾಜಿಯವರು ಬಸವ ಧರ್ಮೀಯರಿಗೆ ಕೊಟ್ಟಿದ್ದಾರೆ, ಮಹದೋಪಕಾರವನ್ನು ಮಾಡಿದ್ದಾರೆ. ಅದರ ಪರಿಣಾಮವಾಗಿ ಇಡೀ ಭಾರತ ಖಂಡದ ತುಂಬೆಲ್ಲ ರಾಷ್ಟ್ರೀಯ ಬಸವದೊಳು ಉದಯಿಸಿ ಮನೆ ಮನೆಗೆ ಹಳ್ಳಿಗೆ ಧರ್ಮ ಪ್ರಚಾರ ಕಾರ್ಯವನ್ನು ಕೈಗೊಂಡು ಶ್ರಮಿಸ್ತಾ ಇವೆ. ಅದಕ್ಕಾಗಿ ಶರಣ ಬಂಧುಗಳೇ, ನಾವು ನೀವೆಲ್ಲರೂ ಸೇರಿ ಈ ಬಸವ ಧರ್ಮವನ್ನು 12ನೇ ಶತಮಾನದ ಹಾಗೆ ನಾವು ಮುಂದುವರಿಸಿಕೊಂಡು ಹೋಗಿ ಕಲ್ಯಾಣ ರಾಜ್ಯದ ಕಲ್ಪನೆಯನ್ನು ಸಾರ್ಥಕ ಮಾಡಿಕೊಂಡು ನಾವು ನೀವೆಲ್ಲರೂ ಬಾಳೋಣ ಅಂತ ನನ್ನೆರಡು ಮಾತುಗಳನ್ನು ಒಟ್ಟುಪಾದ ಕೆಲಸ ಮುಗಿಸ್ತಾ ಇದ್ದೇನೆ. ನಮಾಮಿ ಶ್ರೀ ಗುರು ಬಸವೇಶಂ ಪ್ರಣವಾರೂಢನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸೌಮ್ಯನು ಪ್ರಣವ ಶರಂಗ ಸಮರಸ ನಮಲಿಂಗ ದೇವನು ಇವನಾರವ ಇವನಾರವನೆಂದೆನಿಸದಿರಯ್ಯ ಇವನಮ್ಮವನೆಂದೆನಿಸಯ್ಯ ಲಿಂಗದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಸಮಾವೇಶವಾಗಿದೆ. ಬೆಳಗಾವಿ ಜಿಲ್ಲೆ ಕರ್ನಾಟಕ ದೇವತೆಯ ಮೂಗು ಅಂತ ಕರೀತಾರೆ. ಅಷ್ಟು ಸುಂದರವಾದ ಮೂಗಿನಂತೆ ಬೆಳಗಾವಿ ಜಿಲ್ಲೆ ತನ್ನ ಪ್ರಾಕೃತಿಕವಾದ ಸಂಪತ್ತಿನಿಂದ ಕರ್ನಾಟಕಕ್ಕೆ ಶೋಭಾಯಮಾನವಾಗಿರುವ ಜಿಲ್ಲೆ. ಇಂತಹ ಬೆಳಗಾವಿ ಜಿಲ್ಲೆಯಲ್ಲಿ
ಬಹಳ ಪ್ರಮುಖವಾದಂತಹ ಒಂದು ತಾಲೂಕು ಪಟ್ಟಣ ಗೋಕಾಕ್ ನಗರ. ಈ ಜಿಲ್ಲೆಯಲ್ಲಿ ಅನೇಕ ತಾಲೂಕುಗಳು ಇವೆಯಾದರೂ ಸಹಿತ ಗೋಕಾಕ್ ತಾಲೂಕು ಬಹಳ ಅಭಿವೃದ್ಧಿಯನ್ನ ಸಾಧಿಸಿದೆ. ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಪ್ರಾಕೃತಿಕವಾದ ಚೆಲುವಿನಿಂದ ಒಳಗೂಡಿ ಸುತ್ತಲೂ ಬೆಟ್ಟಗಳನ್ನೇ ತನ್ನ ರಕ್ಷಣಾ ಕೋಟೆಗಳನ್ನಾಗಿ ಹೊಂದಿ ಸುಂದರವಾದಂತಹ ಮಳೆಗಾಲದಲ್ಲಿ ಮೈದುಂಬಿ ಹರಿಯುವಂತಹ ಜಲಪಾತದೊಡನೆ ಗೋಕಾಕ ನಗರ ಬಹಳ ಕೀರ್ತಿಶಾಲಿಯಾಗಿದೆ. ಬಹುಶಃ ತಾವುಗಳೆಲ್ಲ ಕೇಳಿರ್ಬೇಕು, ಗೋಕಾಕ್ ಕರದಂಟು ಅಂತಂದ್ರೆ ಬಹಳ ಪ್ರಸಿದ್ಧವಾದದ್ದು ಅಲ್ವೇ? ಕರದಂಟು ಅಂತಾನೆ ಗೋಕಾಕಿನ ಕರದಂಟು ಅಂದ್ರೆ ಬಹಳ ಪ್ರಸಿದ್ಧವಾದ್ದು. ಬಹಳ ಜನ ನೀವು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದೀರಾ, ಬೇರೆ ರಾಜ್ಯಗಳಿಂದ ಬಂದಿದ್ದೀರಾ. ಆದ್ದರಿಂದ ಹೋಗೋಕ್ಕೂ ಮೊದಲು ಗೋಕಾಕ್ ಕರದಂಟನ್ನ ತಗೊಂಡೋಗಿ ನಿಮ್ಮ ಜನಕ್ಕೆ ಹೇಳಿಕೊಡ್ಬೇಕು. ಅದರ ಜೊತೆಗೆ ಪ್ರಾಕೃತಿಕವಾದ ಚೆಲುವಿನೊಡನೆ ಸಾಂಸ್ಕೃತಿಕ ಶೈಕ್ಷಣಿಕವಾದ ಪ್ರಗತಿಯೊಡನೆ ಆಟದ ಸಾಮಾನುಗಳಿಗೂ ಕೂಡ ಗೋಕಾಕು ಬಹಳ ಪ್ರಸಿದ್ಧವಾಗಿದೆ. ಸುಂದರವಾದ ಆಟದ ಸಾಮಾನುಗಳು ಕೂಡ ಇಲ್ಲಿ ತಯಾರಾಗ್ತಾ ಇದ್ದಾವೆ. ಹೀಗೆ ಬಹುಬಗೆಯಿಂದ ಗೋಕಾಕ ನಗರ ಪ್ರಸಿದ್ಧವಾಗಿದ್ರೆ ಇದರ ಜೊತೆಗೆ ಈಗ ಧಾರ್ಮಿಕವಾಗಿ ಕೂಡ ಶಕ್ತಿ ಸಂಗ್ರಹವನ್ನ ಮಾಡಿಕೊಳ್ತಾ ಇದೆ. ಇಲ್ಲಿಯ ರಾಷ್ಟ್ರೀಯ ಬಸವಗಳ ಕಳೆದ ವರ್ಷ ತಾನೇ ಗುರುವಾರಪೇಟೆಯಲ್ಲಿ ಒಂದು ಬಸವ ಮಂಟಪವನ್ನು ನಿರ್ಮಾಣ ಮಾಡಿ ಮಾರ್ಚ್ 9ನೇ ತಾರೀಕು ಅದನ್ನ ಉದ್ಘಾಟನೆ ನಮ್ಮ ಕಡೆಯಿಂದಲೇ ಮಾಡಿಸಿದ್ದಲ್ಲದೆ ಬಹಳ ತ್ವರಿತಗತಿಯಲ್ಲಿ ಪ್ರಗತಿಯನ್ನು ಸಾಧಿಸ್ತಾ ಇದೆ. ಇಷ್ಟೇ ಅಲ್ಲ, ಶರಣರಾದಂತ ಸತೀಶ್ ಜಾರಕಿಹೊಳಿ ಅವರು, ಆ ನಂತರ ನಗರಸಭಾಧ್ಯಕ್ಷರಾದಂತ ಶಂಕರ್ ಮಗೇಣ್ಣವರು, ಸಿದ್ಲಿಂಗ ದಳವಾಯಿ ಅವರು ಮುಂತಾದವರೆಲ್ಲರ ಸಹಕಾರದಿಂದ ರಾಷ್ಟ್ರೀಯ ಬಸವ ದಳಕ್ಕೆ ಇನ್ನೂ ಒಂದು ದೊಡ್ಡದಾದಂತಹ ನಿವೇಶನ ಈಗ ವಿದ್ಯಾನಗರದಲ್ಲಿ ಸಿಕ್ಕಿದೆ. ಸದ್ಯದಲ್ಲಿ ಇರುವಂತಹ ನಿವೇಶನ ಸಿಕ್ಕಲಾಗಿದೆ. ಬಹಳ ತ್ವರಿತಗತಿಯಲ್ಲಿ ಹಬ್ಬುತ್ತಾ ಇರೋ ಅಧಿಕಾರಿಗಳು, ಸಮಾಜದ ಮುಖಂಡರು ಮತ್ತು ಸದ್ಯದ MLCಯು ಆಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಮತ್ತು ಸಿದ್ಲಿಂಗ ದಳವಾಯಿ ಅವರು ನಗರಸಭಾ ಸದಸ್ಯರಾಗಿದ್ದಾರೆ. ಹೀಗಾಗಿ ಅವರೆಲ್ಲ ಸಹಕಾರ ನೀಡಿ ನೀವು ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ, ನಾವು ಸಹಕರಿಸ್ತೀವಿ ಅಂದಾಗ ಆಗ ಇದಕ್ಕೆ ಒಂದು ವಿಸ್ತಾರವಾದ ರೂಪ ಬಂತು. ಇಲ್ಲದಿದ್ರೆ ಅವರು ಕೇವಲ ಬೆಳಗಾವಿ ಜಿಲ್ಲಾ ಮಟ್ಟಕ್ಕೆ ಮಾತ್ರ ಮಾಡಬೇಕು ಕಾರ್ಯಕ್ರಮನ ಅಂತ ಇಟ್ಕೊಂಡಿತ್ತು. ರಾಷ್ಟ್ರೀಯ ಬಸವ ದಳ ತನ್ನದೇ ಆದ ಒಂದು ವಿಶೇಷವಾದಂತಹ ಗುರಿಯನ್ನ ಹೊಂದಿದೆ. ಇದು ನಾನ್ ಕಮ್ಯುನಲ್, ನಾನ್ ಪೊಲಿಟಿಕಲ್. ನಾನ್ ಕಮ್ಯುನಲ್ ಅಂದ್ರೆ ಯಾವುದೇ ಒಂದು ಜಾತಿಗೆ ಸೀಮಿತವಾಗದ ಜಾತ್ಯತೀತವಾದಂತ ಒಂದು ಸಂಸ್ಥೆ, ಮತ್ತು ನಾನ್ ಪೊಲಿಟಿಕಲ್ ಇದು ರಾಜಕೀಯೇತರವಾದಂತ ಸಂಸ್ಥೆ. ಎಲ್ಲ ರಾಜಕೀಯ ಪಕ್ಷಗಳ ಜೊತೆಗೆ ನಾವು ವೈಯಕ್ತಿಕವಾಗಿ ಅಷ್ಟೇ, ಅವರು ನಮಗೆ ಆತ್ಮೀಯರು, ಅವರಿಗೆ ನಾವು ಆತ್ಮೀಯರು, ಅಥವಾ ಅವರು ಬಂದಾಗ ಸಂತೋಷದಿಂದ ಬನ್ನಿ ಅಂತ ಕರಿತೀವಿ, ನಾವು ಎಲ್ಲರಿಗೂ ಆಶೀರ್ವಾದ ಮಾಡೋ ಹಾಗೆ ಮಾಡ್ತೇವೆ. ಆದ್ರೆ ಯಾವುದೇ ರಾಜಕೀಯ ಒಂದು ಪಕ್ಷಕ್ಕೂ ಕಾಣ್ತೇವೆ. ರಾಷ್ಟ್ರೀಯ ಬಸವ ದಳದವರು ಅವರು ತಾವು ನಮಗೆ ಇಷ್ಟ ಬಂದಂತವರಿಗೆ ಯಾರು ಜನಪ್ರಿಯ ನೇತಾರರು ಉತ್ತಮ ಕಾರ್ಯವನ್ನ ಮಾಡಿ ತೋರಿಸ್ತಾ ಇದ್ದಾರೋ ಅಂತವರನ್ನ ಆರಿಸಿ ತರುವಂತಹದ್ದವರ ಕೆಲಸ ಹೊರತು ಯಾವುದೇ ಒಂದು ಪಕ್ಷಕ್ಕೆ ಅವರು ಇಲ್ಲಿಯವರೆಗೂ ಕೂಡ ಬದ್ಧರಾಗುವಂತಹ ಸೀಮಿತತೆಯನ್ನು ಅವರು ಇಟ್ಟುಕೊಂಡಿಲ್ಲ. ಹೀಗೆ ನಾನ್ ಕಮ್ಯುನಲ್ ಮತ್ತು ನಾನ್ ಪೊಲಿಟಿಕಲ್ ಆಗಿ ಡೆಲ್ಲಿಯಲ್ಲಿ ಕೂಡ ರಾಷ್ಟ್ರೀಯ ಬಸವ ದಳದ ಕಾರ್ಯಚಟುವಟಿಕೆ ಬಹಳ ಜನಗಳ ಗಮನ ಸೆಳೆಯಿತು. ನೀವೆಲ್ಲ ಡೆಲ್ಲಿಯ ಲಾಲ್ ಕಿಲ್ಲಾ ಮೈದಾನದಲ್ಲಿ ಸಮ್ಮೇಳನ ಮಾಡಿ, ಆ ಲಾಲ್ ಕಿಲ್ಲೆಯ ಮುಂಭಾಗದ ಚಾಂದನಿ ಚೌಕ್ ಅಂದ್ರೆ ಇಡೀ ನಮ್ಮ ದೇಶದ ಮೆರಳಿದ್ದಂತೆ ನೋಡ್ಕೊಂತ ಬಹಳ ಚೆನ್ನಾಗಿ ತಾವೇ ನಿಯಂತ್ರಣ ಮಾಡಿಕೊಂಡು ಮೆರವಣಿಗೆ ಮಾಡ್ತಾ ಇದ್ದಾರೆ ಅಂತೇಳಿ ನೀವು ಜಯಘೋಷ ಮಾಡುವಾಗ ನಿಮಗೂ ಸಹಿತ ನಾವು ಮೈಕ್ರೋಫೋನ್ ಕೊಟ್ಟು ಅವ್ರ ಕಮಿಷನ್ ಅನ್ನು ಕೇಳಿಸ್ತಾ ಇದ್ರು. ಇದೆಲ್ಲ ನಿಮ್ಗೆ ಅನುಭವ ಇದೆ. ಹೀಗೆ ರಾಷ್ಟ್ರೀಯ ಬಸವ ದಳ ಬಹಳ ಉತ್ಕೃಷ್ಟವಾದ ಒಂದು ಶಿಸ್ತಿನ ಪಡೆ ಆಗಿದೆ. ನಮ್ಮ ದೇಶದಲ್ಲಿ ಅನೇಕ ಸ್ವಯಂ ಸೇವಾ ಸಂಸ್ಥೆಗಳು ಇದ್ರೂ ಕೂಡ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ
ನಾವ್ ಹೇಗೆ ಕಷ್ಟಪಟ್ಟು ಸಾಲ ಮಾಡ್ಬೇಕು, ಇಲ್ಲಿಯವರೆಗೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಸಾಲ ಮಾಡ್ಬೇಕು, ಇದಕ್ಕೆಲ್ಲ ತಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಕೇವಲ ಒಂದು ಮೋಜಿನ ಜಾತ್ರೆಯನ್ನಾಗಿ ನಾವು ಸಮ್ಮೇಳನವನ್ನು ಮಾಡೋಲ್ಲ. ಅದು ಶರಣ ಮೇಳವೇ ಇರಲಿ, ಬಸವ ಧರ್ಮ ಸಮ್ಮೇಳನವೇ ಇರಲಿ, ಅದು ಒಂದು ಮೋಜಿನ ಜಾತ್ರೆ ಅಲ್ಲ. ಅಥವಾ ಸುಮ್ಮನೆ ಏನೋ ಬರೋದು ಮಾಡೋ ಕೆಲಸ ಇಲ್ಲ ಅಂತ ಕೂತ್ಕೊಳ್ಳೋ ಮನಗಳಿಂದ ಹಾಗೆ. ಅಂದರೆ ನಿಮ್ಮ ಚಿಂತನಧಾರೆಯನ್ನ, ಆ ನಂತರ ನಿಮ್ಮ ವಿಚಾರವನ್ನ ಅದು ಮೆಂಡು ಮಾಡ್ತಾ ಇದೆ, ಸಂಸ್ಕರಿಸ್ತಾ ಇದೆ. ನಿಮ್ಮನ್ನೆಲ್ಲ ಸಮಾಜದ ನವ ಸಮಾಜ ನಿರ್ಮಾಣಕ್ಕೆ ಬೌದ್ಧಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ಅಣಿಗೊಳಿಸಬೇಕು ಅನ್ನುವಂತಹದ್ದೇ ರಾಷ್ಟ್ರೀಯ ಬಸವ ದಳದ ಮುಖ್ಯ ಉದ್ದೇಶ. ಇದನ್ನ ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಅದಕ್ಕಾಗಿಯೇ ನಾವು ಅದರಿಂದ ನನಗೆ ಎಷ್ಟೋ ಸಲ ಆರೋಗ್ಯ ಕೆಟ್ಟ ಹೋಗ್ತಾ ಇದೆ. ನಾವು ಬರೀ ಧರ್ಮದ ಬಗ್ಗೆ ಅಷ್ಟೇ ಅಲ್ಲ, ನಮ್ಮ ರಾಷ್ಟ್ರದ ಬಗ್ಗೆ ಕೂಡ ಚಿಂತನೆ ಮಾಡ್ತಾ ಇದ್ದೀವಿ. ಇದು ಹೇಗಾಗಿದೆ ರೀ ಅಂತಂದ್ರೆ, ಒಂದು ಗಾಜು, ಅದರಲ್ಲಿ ನಾವು ಕೂಡ ಗಾಜು ಅಂತ ಕಾರಣಕ್ಕಾಗಿ ನಾವು ರಾಷ್ಟ್ರ ಪ್ರಜ್ಞೆ ಮತ್ತು ಧರ್ಮ ಪ್ರಜ್ಞೆ ಇವೆರಡರ